ಪರಿಸರ ಜಾಥಾಕ್ಕೆ ಚಾಲನೆ ನೀಡಿದ ಎಡಿಸಿ ಕುಮಾರಸ್ವಾಮಿ ಭೂ ಮರುಸ್ಥಾಪನೆ, ಮರುಭೂಮೀಕರಣ ಹಾಗೂ ಬರ ತಡೆಯುವಿಕೆ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿ ಪರಿಸರ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ಪರಿಸರ ಅಧಿಕಾರಿ ಪ್ರಕಾಶ್ ತಿಳಿಸಿದರು. ಅವರು ಚಿತ್ರದುರ್ಗದಲ್ಲಿ ಪರಿಸರ ದಿನಾಚರಣೆಯಲ್ಲಿ ಮಾತನಾಡಿದರು. ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಹಾಗೂ ನಗರಸಭೆ ಆಯುಕ್ತ ಎಂ ರೇಣುಕಾ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರುವುದರೊಂದಿಗೆ ಚಾಲನೆ ನೀಡಿದ್ರು. ಇನ್ನು ಪ್ರತಿ ತಾಲೂಕಿನಲ್ಲಿ 10,000 ಗಿಡ ನೆಡಲು ಯೋಜನೆ ರೂಪಿಸಿದೆ. ಅರಣ್ಯ ನಾಶದಿಂದ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತಿದೆ. ಇದನ್ನ ತಡೆಗಟ್ಟಲು ಕಾನೂನು ಸೇವಾ ಪ್ರಾಧಿಕಾರವು ಅರಣ್ಯ ಇಲಾಖೆ ಸಹಯೋಗದಲ್ಲಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ 10,000 ಗಿಡ ನೆಡಲು ಯೋಜನೆ ರೂಪಿಸಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಎಂ ವಿಜಯ್ ಹೇಳಿದರು. ನಗರದ ಒನಕೆ ಓಬವ್ವ ವೃತ್ತದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತದ ಸಹಯೋಗದಲ್ಲಿ ಆಯೋಜಿಸಲಾದ ಪರಿಸರ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇತ್ತೀಚೆಗೆ ತಾವೆಲ್ಲ ನಮ್ಮ ರಾಷ್ಟ್ರದ ರಾಜಧಾನಿಯಾದಂಥ ಡೆಲ್ಲಿಯಲ್ಲಿ 52 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರನ್ನು ನಾವು ನೋಡಿದ್ದೇವೆ. ಇದಕ್ಕೆಲ್ಲ ಕಾರಣ ಎಲ್ಲ ಗೊತ್ತಿದೆ ತಮಗೆ. ಡಿಫಾರೆಸ್ಟ್ ಫ್ಯಾನು ಮತ್ತು AC ಗಳ ಬಳಕೆ. ಈ CFCಯಿಂದ ನಮ್ಮ ಓಝೋನ್ ಪದರ ಡ್ಯಾಮೇಜ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಪರಿಸರ ಮುಂದಿನ ಪೀಳಿಗೆಗೆ ಮೊದಲು ಹೇಳ್ತಾ ಇದ್ರು ದೊಡ್ಡವರೆಲ್ಲ, ಮುಂದಿನ ಪೀಳಿಗೆಗೆ ಮರಗಳು ಉಳಿಸಿ ಅಂತ. ಆದರೆ ನಾವು ಈಗಲೇ ಅನುಭವಿಸ್ತಾ ಇದ್ವಿ. ನಮ್ಮಿಂದ ನಾವು ಮಾಡತಕ್ಕ ಡಿಫಾರೆಸ್ಟೈಸೇಷನಿಂದ ನಾವೇ ಈಗಿನ ಅನುಭವಿಸ್ತಾ ಇದ್ವಿ. ಹಾಗಾಗಿ ನಾವು ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತದ ಒಂದು ಸಹಯೋಗದೊಂದಿಗೆ ಪ್ರತಿ ತಾಲೂಕಿನಲ್ಲಿ 10,000ಕ್ಕಿಂತ ಹೆಚ್ಚು ಗಿಡಗಳನ್ನು ಈ ದಿನದಿಂದ ಇನ್ನೂ 1 ತಿಂಗಳ ಕಾಲ ನಾವು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ನಾವು ಮಾಡೋಕ್ಕೆ ಈಗಾಗಲೇ ಯೋಜನೆ ಮಾಡಿದ್ದೀವಿ. ಇವತ್ತು ನಾವಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾವು ಆರ್ಟ್ಸ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾವು ಇನಾಗ್ರೇಷನ್ ಕೂಡ ಮಾಡಿ ಬಂದಿದ್ದೀವಿ. ನಮ್ಮ ಎಲ್ಲ ತಾಲೂಕುಗಳಲ್ಲಿರುವಂಥ ಹಿರಿಯ ನ್ಯಾಯಾಧೀಶರು ಮತ್ತು ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಇದಕ್ಕೆ ನಾವು ಮಾಧ್ಯಮದವರ ಸಹಕಾರವನ್ನು ಕೂಡ ಕೋರ್ತಾ ಇದ್ದೀವಿ. ನೀವು ಕೂಡ ಹೆಚ್ಚು ಜನರಿಗೆ ಪರಿಸರ ಬಗ್ಗೆ ಒಂದು ಕಾಳಜಿಯನ್ನು ಮೂಡಿಸ್ತಾ ಒಬ್ಬರಿಗೆ ಒಂದು ಮರ ಎನ್ನುವಂಥ ಘೋಷವಾಕ್ಯದೊಂದಿಗೆ ಈ ಪರಿಸರ ದಿನಾಚರಣೆಯನ್ನು ನಾವು 2 ತಿಂಗಳ ಕಾಲ ನಡೆಸಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ 42ರಿಂದ 35 ಒಳಗೆ ಟೆಂಪ್ರೇಚರ್ ಬರಬೇಕು ನೆಕ್ಸ್ಟ್ ಇಯರ್ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.